ಕಾಂತರಾಜು ವರದಿ ಸರ್ಕಾರಕ್ಕೆ ಸಲ್ಲಿಸಲು ಮುಹೂರ್ತ ಫಿಕ್ಸ್ ಆಗಿದೆ. ಕಾಂತರಾಜು ಆಯೋಗದ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸೋಕೆ ಮುಹೂರ್ತ ಈಗ ಫಿಕ್ಸ್ ಆಗಿದೆ. ಜನವರಿ 31ರ ಒಳಗೆ ಸರ್ಕಾರದ ಕೈ ಸೇರಲಿದೆ. ಕಾಂತರಾಜು ವರದಿ ಸೇರಲಿದೆಯಾ ಕಾಂತರಾಜು ವರದಿ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಜೆಪಿ ಹೆಗ್ಡೆ, ಜಯಪ್ರಕಾಶ್ ಹೆಗ್ಡೆ ನೇತೃತ್ವದಲ್ಲಿ ಸರ್ಕಾರಕ್ಕೆ ವರದಿಯನ್ನು ನೀಡೋಕೆ ಸಕಲ ಸಿದ್ಧತೆಗಳು ಆಗ್ತಾ ಇದೆ. ಶೀಘ್ರದಲ್ಲೇ ವರದಿಯನ್ನು ಸಲ್ಲಿಸೋದಾಗಿ ಜಯಪ್ರಕಾಶ್ ಹೆಗ್ಡೆ ಅವರಿಂದ ಮಾಹಿತಿ ಕೂಡ ಸಿಕ್ಕಿದೆ. ನನ್ನ ಅವಧಿ ಮುಗಿಯುವಷ್ಟರಲ್ಲೇ ನಾನು ಸರ್ಕಾರಕ್ಕೆ ವರದಿಯನ್ನು ನೀಡ್ತೇನೆ ಅಂತ ಜಯಪ್ರಕಾಶ್ ಹೆಗ್ಡೆ ಅವರು ಹೇಳಿದ್ದಾರೆ. ಇನ್ನು ಜನವರಿ 31ನೇ ತಾರೀಕಿನ ಒಳಗಡೆ ವರದಿಯನ್ನು ನೀಡ್ತಾರಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಮಾತಾಡ್ತಿದ್ದಾರೆ. ಬನ್ನಿ ನೋಡ್ಕೊಂಬ. ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಚರ್ಚಾದಂಥ ವಿಚಾರ ಕಾಂತರಾಜು ವರದಿ. ಈ ವರದಿಯನ್ನು ಸ್ವೀಕರಿಸಬೇಕು ಅಂತ ಒಂದು ಕಡೆ ವಾದ ಆದರೆ, ಇನ್ನೊಂದು ಕಡೆ ಈ ಒಂದು ವರದಿಯನ್ನು ಸ್ವೀಕಾರ ಮಾಡಬಾರ್ದು ಅನ್ನೋ ಒಂದು ವಾದವು ಕೂಡ ಇರುವಂಥದ್ದು. ಆದರೆ ಅಂತಿಮವಾಗಿ ಈ ಒಂದು ವರದಿ ಕೊಡಲಿಕ್ಕೆ ಏನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಂಥ ಜಯಪ್ರಕಾಶ್ ಹೆಗ್ಡೆ ಅವರು ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಜಯಪ್ರಕಾಶ್ ಹೆಗ್ಡೆ ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಿದೆ. ಈ ವರದಿಯನ್ನು ಕೊಡಬೇಕು, ಸ್ವೀಕಾರ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದು. ಈಗ ತಾವು ವರದಿನ ಕೊಡೋದಕ್ಕೆ ಸರ್ಕಾರಕ್ಕೆ ಕೊಡಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡು ಯಾವಾಗ ಕೊಡ್ತೀರಾ ಸರ್? ನಮ್ಮ ಅವಧಿ ಮುಗಿಯೋ ಮುಂಚೆ ನಾವು ಕೊಡ್ತೀವಿ ವರದಿನ. ಕೊಡೋದು ನಮ್ಮದು ಸರ್ಕಾರಕ್ಕೆ, ನಂತರ ಅವರು ಕ್ಯಾಬಿನೆಟ್ ಮುಂದೆ ತೊಗೊಂಡು ಹೋಗ್ಬೇಕಾಗ್ತದೆ. ಅವರು ಸ್ವೀಕಾರ ಮಾಡೋದು ಅವ್ರಿಗೆ ಬಿಟ್ಟಂಥದ್ದು. ಸರ್, ಈಗಾಗಲೇ ವರದಿಗೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಗಳನ್ನು ತಾವು ಮಾಡ್ಕೊಂಡಿದ್ದೀರಾ ಸರ್? ಹಾಂ, ಎಲ್ಲ ಸಿದ್ಧತೆ ಇವತ್ತು ಸಹ ಸಭೆ ಇದೆ. ನಾವು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಾವು ಏನೆಲ್ಲ ಶಿಫಾರಸುಗಳು ಸರ್ಕಾರಕ್ಕೆ ಈ ಒಂದು ಮೀಸಲಾತಿಯನ್ನು ಕೊಡಲಿಕ್ಕೆ ಏನೆಲ್ಲ ಶಿಫಾರಸುಗಳನ್ನು ತಾವು ಮಾಡ್ತಾ ಇದ್ದೀರಾ ಅಂತ? ನಾವು ಸರ್ಕಾರಕ್ಕೆ ವರದಿಯನ್ನು ಕೊಡ್ಬೋದು, ಬಿಟ್ಟರೆ ಸರ್ಕಾರ ಅದನ್ನು ಸ್ವೀಕಾರ ಮಾಡೋ ಮುಂಚೆ ಸಾರ್ವಜನಿಕವಾಗಿ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಸರ್ಕಾರಕ್ಕೆ ಕೊಟ್ಟ ಮೇಲೆ ಸರ್ಕಾರ ಅದನ್ನು ಎಕ್ಸೆಪ್ಟ್ ಮಾಡಿದ ಮೇಲೆ ಸರ್ಕಾರವೇ ಮೇ ಬಿ ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸ್ಲಿಕ್ಕೆ ಪಡ್ತಾರೆ. ಒಂದು ಕಡೆ ಇದು ವೈಜ್ಞಾನಿಕವಾಗಿಲ್ಲ, ಹಾಗಾಗಿ ಇದನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿ ಪ್ರಬಲ ಸಮುದಾಯಗಳು, ಲಿಂಗಾಯತ ಜೊತೆಗೆ ಒಕ್ಕಲಿಗ ಸಮುದಾಯ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಸರ್. ಅದನ್ನು ಯಾರು ನೋಡೇ ಇಲ್ಲ. ಇನ್ನು ನೋಡಿದರೆ ಅಲ್ವಾ ಇದು ಸೈಂಟಿಫಿಕ್ ಆಗಿದೆ ಇಲ್ಲ ಅಂತ ಹೇಳ್ಬೋದು. ವರದಿಯನ್ನು ನಾವು ಸರ್ಕಾರಕ್ಕೆ ಕೊಟ್ಟ ಮೇಲೆ ಸರ್ಕಾರ ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಅಧ್ಯಯನ ಮಾಡಿ ಮುಂದಿನ ತೀರ್ಮಾನ ತಗೊಳ್ತದೆ. ಬಿಟ್ಟರೆ ಅದ್ರ ಮುಂಚೆ ಯಾರಿಗೂ ಗೊತ್ತೇ ಇಲ್ಲ. ಏನಿದೆ ಅನ್ನೋದು ಗೊತ್ತಿದ್ರೆ ಮಾತ್ರ ಅಲ್ವಾ ಚರ್ಚೆ. ಅದಕ್ಕೆ ಅದನ್ನು ಸರ್ಕಾರ ಕೊಟ್ಟ ಮೇಲೆ ಸರ್ಕಾರ ಪಬ್ಲಿಕ್ ಡೊಮೇನಿಗೆ ತರ್ತಾರಲ್ಲ, ಆಗ ಚರ್ಚೆ ಆಗಲಿ. ಹಾಗಾದರೆ ಇದು ವೈಜ್ಞಾನಿಕವಾಗಿ ಆಗಿದೆಯಾ ಸರ್ ಈ ಒಂದು ಸರ್ವೆ? ನಮ್ಮ ಪ್ರಕಾರ ವೈಜ್ಞಾನಿಕವಾಗಿ ಅದು ಸರ್ವೆ ಆಗಿದೆ ಅಂತ ನಮ್ಮ ಅಭಿಪ್ರಾಯ. ಕಾಂತರಾಜು ಅವ್ರನ್ನು ಕೂಡ ತಮ್ಮನ್ನು ಭೇಟಿ ಮಾಡಿ ಈ ಒಂದು ವರದಿಯನ್ನು ತಮ್ಮ ಹೆಸರಲ್ಲೇ ಕೊಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ತಾವು ಈ ವರದಿಯನ್ನು ಅವ್ರ ಹೆಸರಲ್ಲೇ ಕೊಡ್ತೀರಾ ಅಥವಾ ತಮ್ಮ ಹೆಸರಲ್ಲಿ ಕೊಡ್ತೀರಾ ಸರ್? ನಾವು ಈ ವರದಿಯನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಅಂತಲೇ ಕೊಡ್ತೇವೆ. ನಾವು ಅದು ಕಾಂತರಾಜು ಅವರ ಹೆಸರು ಅಲ್ಲ, ಜಯಪ್ರಕಾಶ್ ಹೆಗ್ಡೆ ಹೆಸರಲ್ಲ. ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂಥದ್ದು ನಾವು ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಸರ್ಕಾರಕ್ಕೆ ಕೊಡ್ತೇವೆ. ತಮ್ಮ ವರದಿಯನ್ನು ಸರ್ಕಾರ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡಿ ಅದನ್ನು ಅನುಷ್ಠಾನಗೊಳಿಸುತ್ತೆ ಅನ್ನೋ ಒಂದು ಭರವಸೆ ಅಥವಾ ನಂಬಿಕೆ ತಮಗಿದೆಯಾ ಸರ್? ಅದು ಸರ್ಕಾರಕ್ಕೆ ಬಿಟ್ಟದ್ದು, ನಾನು ತೀರ್ಮಾನ ಹೇಳಲಿಕ್ಕೆ ಬರೋದಿಲ್ಲ. ಸರ್ಕಾರ ತೀರ್ಮಾನಕ್ಕೆ ಬಿಟ್ಟಂಥದ್ದು. ಈಗ ವಿರೋಧಿಸ್ತಿರುವಂಥವ್ರಿಗೆ ತಾವು ಏನು ಸಲಹೆ ಕೊಡ್ತೀರಾ ಸರ್? ಒಂದು ಸಲ ಅದು ಸರ್ಕಾರ ತಗೊಂಡ್ಮೇಲೆ ಚರ್ಚೆ, ಅದನ್ನು ಸರ್ಕಾರ ಸಾರ್ವಜನಿಕವಾಗಿ ಅದನ್ನು ಮಾಹಿತಿ ಕೊಟ್ಟಾಗ ಚರ್ಚೆ ಶುರುವಾಗಲಿ ಅಂತ. ಅದ್ರ ಮುಂಚೆ ಅಲ್ಲ, ಜನರಿಗೆ ಗೊತ್ತಾಗಬೇಕು ಫಸ್ಟ್ಗೆ ಏನಿದೆ ಅನ್ನುವಂಥದ್ದು, ನಂತರ ಚರ್ಚೆ ಶುರು ಮಾಡ್ಬೋದು. ಇವಿಷ್ಟು ಏನು ಜಯಪ್ರಕಾಶ್ ಹೆಗ್ಡೆ ಅವರ ಮಾತಾಗಿರುವಂಥದ್ದು. ತಮ್ಮ ವರದಿ ಈಗಾಗಲೇ ಸಿದ್ಧಗೊಂಡಿದೆ, ನಾವು ಸರ್ಕಾರಕ್ಕೆ ನಮ್ಮ ಅವಧಿ ಮುಗಿಯೋದ್ರೊಳಗಡೆ ಕೊಡ್ತೇವೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ ಸರ್ಕಾರಕ್ಕೆ ಈ ವರದಿ ತಲುಪುತ್ತೆ. ಪರ ವಿರೋಧದ ಚರ್ಚೆ ಕೂಡ ಇರುವಂಥದ್ದು. ಹಾಗಾಗಿ ಸರ್ಕಾರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.